ಇರೋದರಿಂದ ಸಾಕಷ್ಟು ಧೂಳಿಂದ ಪ್ರಾಬ್ಲಮ್ ಆಗಿದೆ ಜನರಿಗೆ, ಸ್ಕೂಲ್ ಮಕ್ಕಳಿಗೆ, ವಯಸ್ಸಾದವರಿಗೆ, ಅಲ್ಲಿರೋ ರೈತರಿಗೆ, ಮತ್ತು ಶಾಲಾ ಮಕ್ಕಳಿಗೆ, ಮತ್ತು ಅಲ್ಲಿರೋ ಎಲ್ಲ ಕೆಲಸ ಕೂಲಿ ಕಾರ್ಮಿಕರಿಗೆ ಯಾರು ಕೆಲಸ ಮಾಡೋಕ್ಕೆ ಬರ್ತಾಯಿಲ್ಲ. ದನ ಕರ ಬದುಕ್ತಾ ಇಲ್ಲ. ಎಲ್ಲ ಜೀವನ ಸಮಸ್ಯೆ ಆಗಿಬಿಟ್ಟಿದೆ. ಉಸಿರಾಡುತ್ತಂದರೆ 2 ದಿನ ದುಡಿದ್ರೆ 4 ದಿನ ದವಾಖಾನೆಗೆ ಹೋಗ್ಬೇಕು. ಸರಿಗೆ ನೀರಿಲ್ಲ, ಇದ್ದರೆ ನೀರಿದ್ರೆ ಎಲ್ಲ ಕಲುಷಿತವಾಗಿದೆ. ಎಲ್ಲ ಡ್ಯಾಮಿನ ನೀರು ಎಲ್ಲ ಬೂದಿ ಕರ್ರಗ ಈ ಥರ ಆಗಿದೆ ಕೈಯೆಲ್ಲ. ಸರ್ಕಾರಕ್ಕೆ ಸುಮಾರು 2021ರಿಂದ ನಾವು ದೂರು ಕೊಡ್ತಾನೆ ಬಂದಿದ್ವಿ. ಇಲ್ಲಿವರೆಗೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಇವತ್ತು ಸಾಕಷ್ಟು ವರದಿಗಳಿದ್ದಾವ. ಆ ವರದಿಯಲ್ಲಿ ಸ್ಪಷ್ಟವಾಗಿ ಕಾಣಿಸಿದ್ದಾರೆ ಕಾರ್ಖಾನೆಗಳನ್ನು ಸ್ಥಳಾಂತರ ಮಾಡ್ರಿ ಅಂತ ಹೇಳಿ. ಆದರೂ ಸರ್ಕಾರ ಇವತ್ತು ಮೀಣ ಮೇಯಿಸ್ತಾ ಅನಿಸ್ತಿದೆ. ಇವತ್ತು ಶಾಸಕರು ನಮ್ಮ ಜಿಲ್ಲಾ ಜನಪ್ರತಿನಿಧಿಗಳು ಹೇಳಿದ್ವಿ, ನಮ್ಮ ಸಮಸ್ಯೆಯನ್ನ ನೀವು ವಿಧಾನಸೌಧದಲ್ಲಿ ಮಾತಾಡ್ರಿ ಅಂತ ಹೇಳಿ. ಇಲ್ಲಿ ಒಬ್ಬರು ನಮ್ಮ ಜಿಲ್ಲಾ ಜನಪ್ರತಿನಿಧಿ ಒಬ್ಬರು ಮಾತಾಡಿಲ್ಲ. ಅಂದ್ರೆ ಇವತ್ತು ಸರ್ಕಾರದ ಜೊತೆ ಇವರೇನು ಜಿಲ್ಲಾ ಪ್ರತಿನಿಧಿಗಳಾದಾರಲ್ಲ, ನೇರವಾಗಿ ಕಂಪ್ನಿ ಜೋಡಿ ಶಾಮೀಲಾಗಿದ್ದಾರೆ. ಇವತ್ತು ಅವ್ರು ಶಾಮೀಲಾಗಿರೋದ್ರಿಂದ ಅವ್ರ ಪ್ರತಿಕೃತಿ ದಯಿಸಲ್ಲ. ನಾವು ಮತ ಹಾಕಿದಕ್ಕೆ ಇವತ್ತು ನಮ್ಮ ಪ್ರತಿಕೃತಿಯನ್ನು ನಾವು ದಯಿಸ್ಕೊಂಡು ಹೊಂಟಿದ್ದೀವಿ. ಇವತ್ತು ಇನ್ನು ಮುಂದಾದ್ರೂ ಶಾಸಕರು ಜನಪ್ರತಿನಿಧಿಗಳು ನಮ್ಮ ಬಗ್ಗೆ ಗಮನ ಹರಿಸಬೇಕು. ಫ್ಯಾಕ್ಟ್ರಿಲಿಂದ ಕೊಪ್ಪಳ ಸುತ್ತಮುತ್ತ ಊರಿನಲ್ಲಿ ಕೂಡ ಅಂಕಲ್ ಫ್ಯಾಕ್ಟ್ರಿಗೆ ಬರಕತ್ತಿತ್ತು ಅಂಕಲ್. ಅದಕ್ಕಂತೇಳಿ ನಾನು ಹೋರಾಟ ಮಾಡಕತ್ತೀನಿ ಅಂಕಲ್. ಈಗ ಫ್ಯಾಕ್ಟ್ರಿ ಜಾಸ್ತಿ ಬರೋಕ್ಕೆ ಕಾರಣ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಆಗತ್ತೈತೆ ಅಂಕಲ್. ದೊಡ್ಡವರಿಗೆ ಸಣ್ಣವರಿಗೆ ಎಲ್ಲರೂ ಕೂಡ ಭಾಳಷ್ಟು ಟಿವಿ ಮತ್ತು ಎಲ್ಲ ರೋಗಗಳು ಬರಕತ್ತವ.